ಪ್ರಮೋದ್ ಮುತಾಲಿಕ್ ಅವರ ಜೊತೆಗೆ ಮಾತು ಮುಂದುವರಿಸೋಣ. ಮಂಗಳೂರು ಪಬ್ ಘಟನೆ ಮತ್ತು ಅಲ್ಲಿ ನಡೆದಂಥ ಮಹಿಳೆಯರ ಮೇಲೆ ಹಲ್ಲೆ, ಇದೇ ದೊಡ್ಡ ಸಾಧನೆನಾ? ಇಂಥ ಸೂಕ್ಷ್ಮವಾದಂಥ ವಿಷಯ ಅರ್ಥ ಆಗೋಲ್ಲ ನಿನಗೆ. ಅಂತರಾತ್ಮದ ಒಳಗಡೆ ಇರುವಂಥದ್ದು ನಾನಿವತ್ತು ಹೇಳ್ತಾ ಇದ್ದೀನಿ ಕೇಳು. ಹೊಡೆದಿದ್ದೇ ಸಾಧನೆ ಅಂತನೋಕ್ಕಿಂತ ನನಗೆ ದುಃಖ ಇದೆ, ನನಗೆ ನೋವಿದೆ. ಆ ಮಹಿಳೆಯರಿಗೆ ಯಾರೋ ಹೊಡೆದ್ರು, ಅದು ಹೊಡೆದಿದ್ದು ಮಾಡಿದ್ದು ತಪ್ಪು. ಅದು ನಮ್ಮ ಉದ್ದೇಶ ಹೊಡೆಯುವಂಥದ್ದು ಇರಲಿಲ್ಲ. ನಮ್ಮ ಉದ್ದೇಶ ಅವರನ್ನು ಆ ಕ್ಲಚ್ನಿಂದ, ಪಬ್ಬಿನ ಕ್ಲಚ್ನಿಂದ ಹೊರಗೆ ತೆಗಿಬೇಕಾದಂಥ ಉದ್ದೇಶ ಇತ್ತು. ಅದು ಸಫಲ ಆಗಿದೆ ಅಂತನ್ನುವಂಥದ್ದು ಹೇಳ್ತೀನಿ. ಒಂದು ಸಂದೇಶ ಈ ಸಮಾಜದಲ್ಲಿ ಹೋಗಿದೆ. ಇವತ್ತು ಮಹಿಳೆಯರಿಗೆ ಯಾರು ಸ್ವೇಚ್ಛಾಚಾರ ಮೂಲಕ, ಸ್ವಾತಂತ್ರ್ಯ ಅಲ್ಲ ಇದು, ನಮಗೆ ಸ್ವಾತಂತ್ರ್ಯ ಇದೆ, ನಾನು ಕುಣಿತೀನಿ, ನನ್ನ ದುಡ್ಡು ನಾನೇನು ಬೇಕಾದ ಮಾಡ್ತೀನಿ ಅಂತನ್ನುವಂಥದ್ದು ಭಂಡತನದಿಂದ ಇರುವಂಥ ಮಹಿಳೆಯರಿಗೆ ಒಂದು ಎಚ್ಚರಿಕೆಯ ಗಂಟೆ ಪಬ್ ಘಟನೆ ಆಗಿದೆ. ಸರಿ, ಹಾಗಾದರೆ ಇವತ್ತು ಹೆಣ್ಣುಮಕ್ಕಳು ಮಾಡರ್ನೈಜೇಷನ್ ಯುಗದಲ್ಲಿ ಪಬ್ಬಿಗೆ, ಕ್ಲಬ್ಬಿಗೆ, ಹೋಟೆಲ್ಗೆ ಹೋಗೋದು ಹಾಗಾದರೆ ಬಹಳ ದೊಡ್ಡ ಅಪರಾಧ ಆಗತ್ತಾ? ಹಾಗಾದರೆ ಎಲ್ಲಿ ಸಂಸ್ಕೃತಿ ಹಾಳಾಗತ್ತಾ? ಇಲ್ಲ, ಹಾಳಾಗುತ್ತೆ. ಸಂಸ್ಕೃತಿ ಹಾಳಾಗುವಂಥದ್ದಲ್ಲ, ಮಹಿಳೆಯರು ಆ ರೀತಿಯ ವಿಕೃತಿಗೆ ಬಲಿ ಆಗಬಾರದು ಅನ್ನುವಂಥದ್ದು ಹೇಳ್ತೀನಿ. ನಾನು ಹೇಳೋದು ಕುಡಿತ ಬರೀ ಮಹಿಳೆಯರಷ್ಟೇ ಅಲ್ಲ, ಪುರುಷರು ಕುಡಿಬಾರ್ದು. ಆ ಒಂದು ಹೆಣ್ಣಿನ ಮೇಲೆ ಆ ಒಂದು ಕುಟುಂಬ ನಿಂತಿದೆ. ಸೊ ಆ ಕುಟುಂಬನ ಆ ಹೆಣ್ಣೇ ಕೆಡ್ತಾ ಹೋದರೆ ಇಡೀ ಕುಟುಂಬ ಹಾಳಾಗುತ್ತೆ, ಇಡೀ ಸಮಾಜದ ಮೇಲೆ ದುಷ್ಪರಿಣಾಮ ಆಗುತ್ತೆ. ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇರುವಂಥದ್ದು ಈ ಪಬ್ಬು, ಕ್ಲಬ್ಬು, ಕಲ್ಚರಲ್ಲ ವಿಕೃತಿಯಿಂದ. ಇದು ನಮಗೆ ಅವಶ್ಯಕತೆ ಇಲ್ಲ, ನಮ್ಮ ಅನಾವಶ್ಯಕ. ಇದು ನಮಗೆ ಬೇಕಾಗಿಲ್ಲ ಇದು ಅಂತ. ಸರಿಪ್ಪ, ಈಗ ಆ ವಿಷಯ ಆಯಿತು. ಈಗ BJP ಹಿಂದುತ್ವದ ಪಕ್ಷ ಅಂತ ಹೇಳಿಕೊಂಡು ಅವರು ಒಂದು ಪಕ್ಷ ಕಟ್ಕೊಂಡು ಮಾಡ್ತಾಯಿದ್ದಾರೆ. ಶ್ರೀರಾಮ ಸೇನೆ ಹಿಂದುತ್ವ ಅಂತ ಹೇಳಿ ನೀನು ಒಂದು ಕಡೆಗೆ ಸಂಘಟನೆ ಮಾಡ್ತಾಯಿದೆಯಾ. ಹಾಗಾದರೆ BJP ಹಿಂದುತ್ವಕ್ಕೆ ಮತ್ತು ಶ್ರೀರಾಮ ಸೇನೆ ಹಿಂದುತ್ವಕ್ಕೆ ಏನು ವ್ಯತ್ಯಾಸ? ಈ ಪ್ರಶ್ನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೋಬೇಕು. ಏನಂದರೆ BJPಯಲ್ಲಿ ಹಿಂದುತ್ವ ಇದೆ, ಶ್ರೀರಾಮ ಸೇನೆಯಲ್ಲಿ ಹಿಂದುತ್ವ ಇದೆ. BJPಯಲ್ಲಿ ಹಿಂದುತ್ವ ಇತ್ತು, ಈಗಿಲ್ಲ. ಇದ್ದಿದ್ದರೆ ಗೋಹತ್ಯಾ ನಿಷೇಧ ಈ ದೇಶದಲ್ಲಿ ಸಂಪೂರ್ಣವಾಗಿ ಜಾರಿ ಆಗ್ತಿತ್ತು, ರಾಮ ಮಂದಿರ ನಿರ್ಮಾಣ ಆಗ್ತಿತ್ತು, ಕಾಶ್ಮೀರದ 370 ಆ್ಯಕ್ಟ್ ರದ್ದಾಗ್ತಿತ್ತು. ಹಿಂದುತ್ವ ಇಲ್ಲ. ಕಾಂಗ್ರೆಸ್ ನಂಬರ್ 2 ಕಾಂಗ್ರೆಸ್, ಇವತ್ತು BJP. ಸೊ ನಾನು ಅಭಿಮಾನದಿಂದ ಹೇಳ್ತಾ ಇದ್ದೀನಿ, ಶ್ರೀರಾಮ ಸೇನೆ ಸಂಘಟನೆ ಹಿಂದುತ್ವದ ವಿಚಾರಧಾರೆಯನ್ನು ಹೇಳುತ್ತೆ ಮತ್ತು ಆಚರಣೆಗೆ ತರುತ್ತೆ. ಕರ್ನಾಟಕದಲ್ಲಿ 3800 ಹಿಂದೂ ಹುಡುಗಿಯರು ಹೋದವರನ್ನು ವಾಪಸ್ ತಂದು ಅವರ ಮನೆಗೆ ಸೇರಿಸಿ ಅವರನ್ನು ಮದುವೆ ಮಾಡಿ ಸುಖವಾಗಿ ಇವತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಉಳಿಯೋ ಹಾಗೆ ಮಾಡಿದ್ದು ಇದು ಶ್ರೀರಾಮ ಸೇನೆ ಸಂಘಟನೆ. 16,000 ಗೋವಂಶವನ್ನು ಇವತ್ತು ನಾವು ಉಳಿಸಿದ್ದೀವಿ. ಸುಮಾರು 1,500 ಕುಟುಂಬವನ್ನು ಯಾರು ಕ್ರಿಶ್ಚಿಯನ್ರಾಗಿದ್ದರು ಅವರನ್ನು ವಾಪಸ್ ತಂದಿದ್ದೀವಿ. BJPಯವರ ಹತ್ರ ಅಧಿಕಾರ ಇದೆ, ದುಡ್ಡಿದೆ, ಆದರೆ ಸ್ವಾರ್ಥಕ್ಕೆ ಬಳಸ್ಕೊಂಡ್ರು. ಅವರು ಹಿಂದುತ್ವಕ್ಕಾಗಿ ಬಳಸ್ಕೊಳ್ಳಲಿಲ್ಲ. BJP ಇವತ್ತು ಹಿಂದುತ್ವಕ್ಕಾಗಿ ರಾಜಕೀಯ ಅಲ್ಲ, ರಾಜಕೀಯಕ್ಕಾಗಿ ಹಿಂದುತ್ವವನ್ನು ಬಳಸ್ತಾ ಇದೆ ಅಂತನ್ನುವಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಶ್ರೀರಾಮ ಸೇನೆ ಸಂಘಟನೆ ಹಿಂದುತ್ವದ ಪ್ರಖರ ಹಿಂದುತ್ವ, ಇದರಲ್ಲಿ ಕಾಂಪ್ರಮೈಸ್ ಇಲ್ಲ. ಸರಿ, ಹಿಂದುತ್ವ ಬೇಕು, ಹಿಂದೂ ಸಂಘಟನೆ ಆಗಬೇಕು, ಸರಿ. ಆದರೆ ಮುಸ್ಲಿಮ್ರನ್ನ ಯಾಕೆ ವಿರೋಧ ಮಾಡೋದು? ಮುಸ್ಲಿಮ್ರನ್ನ ಯಾಕೆ ತೆಗೊಳ್ಳೋದು? ಮುಸ್ಲಿಮ್ರನ್ನ ಯಾಕೆ ಬೈಯೋದು? ಮುಸ್ಲಿಮರ ವಿರೋಧ ಮಾಡುವಂತಹದ್ದು ಪ್ರಕ್ರಿಯೆ ಇಲ್ಲ. ಆದರೆ ಮುಸ್ಲಿಮರು ಮಾಡ್ತಾ ಇರುವಂಥ ದೇಶದ್ರೋಹಿಯ ಚಟುವಟಿಕೆಗೆ ನಮ್ಮ ವಿರೋಧ ಇದೆ. ಗೋಮಾತಾ 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 ಅಂತ ಹೇಳಿ ನಾವು ಗೋವನ್ನು ಪೂಜೆ ಮಾಡೋದು ಅಷ್ಟೇ ಅಲ್ಲ, ಈ ದೇಶದಲ್ಲಿ ಕೃಷಿ ಪ್ರಧಾನವಾದಂಥ ಈ ದೇಶದಲ್ಲಿ ಬಸವಣ್ಣ ಅಂತ ಹೇಳಿ ಗೋವನ್ನು ಪೂಜೆ ಮಾಡುವಂಥ ರೈತರನ್ನು ಇವತ್ತು ಹಾಳು ಮಾಡ್ತಾ ಇರುವಂಥ, ನಾಶ ಮಾಡ್ತಾ ಇರುವಂಥ ಗೋವನ್ನು ನಾಶ ಮಾಡ್ತಾ ಇದ್ದಾರೆ ನೀವು. ಅದಕ್ಕೋಸ್ಕರ, ಈ ಪಾಯಿಂಟ್ಗೋಸ್ಕರ ನಾವು ಮುಸ್ಲಿಮರನ್ನು ವಿರೋಧ ಮಾಡ್ತಾ ಇದ್ದೀವಿ. ರಾಮ ಮಂದಿರ, ಹೌದು, ರಾಮ ಮಂದಿರವನ್ನು ಕಟ್ಟಬೇಕು, ಈ ದೇಶದಲ್ಲಿ ಕಟ್ಟದೇ ಇದ್ದರೆ ಇನ್ನೆಲ್ಲ ಕಟ್ಟಕ್ಕಾಗತ್ತೆ? ಯಾಕೆ ರಾಮ ಮಂದಿರ ವಿರೋಧ ಮಾಡ್ತಾರೆ ನೀವು ಮುಸ್ಲಿಮರು? ಏನಾಗಿದೆ ನಿಮಗೆ? ಬಾಬರ್ ಯಾರು? ಬಾಬರ್ ಈ ದೇಶದ ಮುಸ್ಲಿಂ ಅಲ್ಲ,
ಅಫ್ಘಾನಿಸ್ತಾನದಿಂದ ಬಂದು ನಮ್ಮ ದೇಶದ ಮೇಲೆ ದಾಳಿ ಮಾಡಿ ನಮ್ಮ ರಾಮ ಮಂದಿರವನ್ನು ಒಡೆದು ಹಾಕಿದಂಥವನು ಈ ದೇಶದ ಮುಸ್ಲಿಮರಿಗೆ ಬಾಬರಿಗೆ ನಿಮಗೇನು ಸಂಬಂಧ ಇದೆ? ಈ ದೇಶದ ಅನ್ನ ತಿಂತಾ ಇದ್ದಾರೆ ನೀವು. ಸೊ ರಾಮ ಮಂದಿರವನ್ನು ಕಟ್ಟುವಂಥದ್ದು ನಿಮ್ಮದೂ ಕರ್ತವ್ಯ, ನಮ್ಮದೂ ಕರ್ತವ್ಯ. ನಮಗೆ ನಮ್ಮ ಹಕ್ಕಿದೆ ಈ ದೇಶದಲ್ಲಿ ಕಟ್ಟಾಗಿ. ಅದನ್ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಒಂದೇ ಮಾತ್ರ ನಾವು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ಈ ದೇಶದಲ್ಲಿ ಹುಟ್ಟಿದಿರಿ, ಈ ದೇಶದ ಅನ್ನ ತಿಂತಾ ಇದ್ದೀರಿ. ಒಂದೇ ಮಾತ್ರ ಅಂದರೆ ಭಾರತ ಮಾತೆಗೆ ನಮಸ್ಕಾರ, ಭಾರತ ಮಾತೆಗೆ ನಮಸ್ಕಾರ ನೀವು ಹೇಳಲೇಬೇಕು. ನಿಮಗೆ ಈ ದೇಶದಲ್ಲಿ ಏನು ಕೊರತೆ ಆಗಿದೆ? ಪಾಕಿಸ್ತಾನದಲ್ಲೂ ಕೂಡ ಮುಸ್ಲಿಮರಿಗೆ ಇರಲಾರ್ದಷ್ಟು ಸೌಕರ್ಯವನ್ನು ಈ ದೇಶದ ಮುಸ್ಲಿಮರಿಗೆ ನಾವು ಕೊಟ್ಟಿದ್ದೀವಿ ನಿಮಗೆ. ಆದರೂ ಮತ್ತೆ ನಿಮಗೆ ಈ ದೇಶದ ಬಗ್ಗೆ ಅಭಿಮಾನ ಇಲ್ಲದೆ ಈ ದೇಶದ್ರೋಹಿಯ ಚಟುವಟಿಕೆಗಳಿಗೆ ಸಹಕಾರ ಕೊಡುವಂಥ ಮಾನಸಿಕತೆ ಇಲ್ಲ. ಈ ಮಾನಸಿಕತೆಯ ವಿರುದ್ಧ ಇವತ್ತು ನಾನು ಹೋರಾಟ ಮಾಡ್ತಾ ಇದ್ದೀನಿ. ಶ್ರೀರಾಮ್ ಸೇನೆ ಸಂಘಟನೆ ಹೋರಾಟ ಮಾಡ್ತಾ ಇದೆ, ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಈ ಮಾನಸಿಕತೆಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಸ್ಪಷ್ಟಪಡಿಸ್ತಾ ಇದ್ದೀನಿ ನಾನು. ಪ್ರಮೋದ್ ಮುತಾಲಿಕ್ ಅವರು ಸಾಕಷ್ಟು ಹೇಳ್ತಾ ಇದ್ದಾರೆ, ಆದರೆ ಇನ್ನೂ ಸಾಕಷ್ಟು ಅವರು ಹೇಳುವಂಥದ್ದಿದೆ. ಒಂದು ಸಣ್ಣ ಬ್ರೇಕ್ ನಂತರ. BJP ಸೇರಿಕೊಂಡಾಗ BJPಯನ್ನು ಹೊಗಳಿದ್ರಿ. ಹೌದು, ಇವರು ಬಣ್ಣವನ್ನು ಬಯಲುಗೊಳಿಸಲೇಬೇಕು. ಅಲ್ಲಪ್ಪ ಪ್ರಮೋದ, ಜನರ ಕಡೆ ಹಣ ಸಂಗ್ರಹ ಮಾಡಿ ಸ್ವಂತಕ್ಕೆ ಉಪಯೋಗ ಮಾಡ್ಕೊಂಡು ಮೋದಿಗೆ ಓಟ್ ಹಾಕಿ ಅಂಥೇಳಿ ಭಿಕ್ಷುಕರ ಥರ